ನಮಸ್ಕಾರ. ನಾನು ಹಿತೈಷಿಗಳಿಗೆ ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದೀನಿ. ನಾನು ಯೂಟ್ಯೂಬ್ ಶುರು ಮಾಡಿ 3 ವರ್ಷ ಆಯ್ತು. ಬೆಣ್ಣೆ ಕೃಷ್ಣ ಬ್ಲಾಗ್ ಶುರು ಮಾಡಿ 2 ವರ್ಷ ಆಯ್ತು. ಮೊನ್ನೆ ಫೆಬ್ರವರಿಗೆ ಹೋದ್ ಲಾಸ್ಟ್ ಮೇ 1ನೇ ತಾರೀಕು ಮೀಟಪ್ ಇಟ್ಕೊಂಡಿದ್ದೆ. ಒಂದ್ 80 ಜನ ಬಂದಿದ್ರು. ಈ ಸರಿ ತುಂಬಾ ಜನ. ನಾನು ಲೈವ್ ಮಾಡ್ತೀನಿ, ದಿನ 9 ಗಂಟೆಗೆ ಲೈವ್ ಹೋಗ್ತೀನಿ ನನ್ನ ಚಾನಲ್ ಅಲ್ಲಿ. ಎಲ್ರು ಬಂದು ಅಮ್ಮ ಮೀಟಪ್ ಮಾಡಿ, ನಮ್ಮ ನಿನ್ ನೋಡ್ಬೇಕು, ಲಾಸ್ಟ್ ಇಯರ್ ಗೊತ್ತಾಗ್ಲಿಲ್ಲ ನಮ್ಗೆ ಅಂತಿದ್ದಾರೆ. ಇದು ನಂದು ಮೀಟಪ್ ಅನ್ನೋದ್ಕಿಂತ ನಿಮ್ಮನ್ನೆಲ್ರು ನಾನ್ ನೋಡ್ಬೇಕು. ಹ್ಮ್ ಯಾರ್ಯಾರ ಚಾನಲ್ ಇದೆ ನಿಮ್ ಚಾನಲ್ ಅಲ್ಲೆಲ್ಲ ವಿಡಿಯೋ ಮಾಡಾಕಿ, ಮೀಟಪ್ ಇದೆ ಬನ್ನಿ ಅಂತ. ನಿಮ್ ಮೀಟಪ್ ಅಂತ ಹೇಳಿ, ನನ್ ಮೀಟಪ್ ಅಂತ ಹೇಳ್ಬೇಡಿ. ನಿಮ್ ಚಾನಲ್ ಅಲ್ಲಿ ನಿಮ್ ಮೀಟಪ್ ಅಂತ ಹೇಳಿ. ಹಾಗ್ ಮಾಡಿ ಎಲ್ರೂ ಸೇರೋಣ, ಎಷ್ಟು ಜನ ಆಗುತ್ತೆ ಅಷ್ಟು ಸೇರೋಣ. ಎಲ್ಲಿ ಏನು ಎಷ್ಟೊತ್ತಿಗೆ ಅಂತ ಹೇಳ್ತೀನಿ. 1,32,000 ಸಬ್ಸ್ಕ್ರೈಬರ್ ಮಾಡಿದ್ದೀರಾ. ಕೃಷ್ಣ ಪರಮಾತ್ಮ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಎಲ್ಲೆಲ್ಲೋ ಕೃಷ್ಣ ಕಾಣಿಸ್ತಾನೆ ನಮ್ಮ ಮನೆಯಲ್ಲಿ. ಸ್ಟಿಕ್ಕರ್ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ನಾನು ತಂದು ಹಾಕೊಂಡಿದೀನಿ. ಇಲ್ಲಿ ಅಲ್ಲಿ ಎಲ್ಲಾ ಕಡೆನೂ ಸ್ಟಿಕ್ಕರ್ ಇದ್ದಾರೆ. ನಿಮ್ಮೆಲ್ರೂ ಪ್ರೀತಿ ವಿಶ್ವಾಸದಿಂದ ಪ್ಲೇ ಬಟನ್ ಬಂದಿದೆ. ತಿಂಗಳು ನೀವು ನನ್ಗೆ ದುಡ್ಡು ತಗೊಂಡ್ ಬಂದು ಕೊಡ್ತಾ ಇದ್ದೀರಾ. ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸದಿಂದ ವಿಡಿಯೋ ನೋಡ್ತೀರಾ. ವಿಡಿಯೋ ಅದು ಯೂಟ್ಯೂಬ್ ಇಂದ ನನಗ್ ದುಡ್ಡು ಬರ್ತಾ ಇದೆ. ಅದಕ್ಕೆಲ್ಲ ನೀವು ಕಾರಣ ಅಂತ ಹೇಳ್ಬೋದು. ಕೃಷ್ಣನ್ ಮುಖಾಂತರ ನಿಮ್ಮನ್ನ ಕಳಿಸ್ತಿದ್ದಾರೆ. ಹಾಗಾಗಿ ಎಲ್ರಿಗೂ ಧನ್ಯವಾದ. ನನಗೆ ಎರಡು ಲಾಸ್ಟ್ ಮೇ ಅಲ್ಲ, ಅದ್ರ ಲಾಸ್ಟ್ ಮೇ 24ನೇ ಇಸ್ವಿ, 24, 25, 26 2 ವರ್ಷದಿಂದ ನನಗೆ ಯೂಟ್ಯೂಬ್ ಇಂದ ಸತತವಾಗಿ ಪೇಮೆಂಟ್ ಕೊಡ್ತಾ ಇದ್ದೀರಾ. 1 ತಿಂಗಳು ಮಿಸ್ ಆಗಿಲ್ಲ, ಸತತವಾಗಿ ಪೇಮೆಂಟ್ ಕೊಡ್ತಾ ಇದ್ದೀರಾ. ಈ ತಿಂಗಳು ಸ್ವಲ್ಪ ಜಾಸ್ತಿನೇ ಬರುತ್ತೆ, ಯಾಕಂದ್ರೆ ನನ್ನ ವಿಡಿಯೋ ಎಲ್ಲ ತುಂಬಾ ಚೆನ್ನಾಗಿ ನೋಡಿದ್ದೀರಾ. ತುಂಬಾ ಚೆನ್ನಾಗಿ ವ್ಯೂಸ್ ಬಂದಿದೆ ಈ ವರ್ಷ. ಈ ತಿಂಗಳು ನನಗೆ ಮಾರ್ಚ್ ತಿಂಗಳು ನನಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಮತ್ತೆ ನನಗೆ ಸಿಲ್ವರ್ ಪ್ಲೇ ಬಟನ್ ಬಂದಿರೋ ಇದಕ್ಕೆ ಖುಷಿಗೆ ನಾನು ಮೀಟಪ್ ಮಾಡಿದ್ದೆ. ಗೋಲ್ಡನ್ ಬಟನ್ ತಂದು ಕೊಡ್ತೀರಾ ಅನ್ನೋದು ನನಗೆ ಗೊತ್ತು. ಮಾಡ್ಕೊಡ್ತೀರಾ ಆದಷ್ಟು ಬೇಗ. ದಯವಿಟ್ಟು ನಾನು ಯಾವ ವಿಡಿಯೋನು ಶೇರ್ ಮಾಡಿ ಅಂತ ಕೇಳ್ಕೊಳ್ಳಲ್ಲ. ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಗುತ್ತೆ ಅದನ್ನ ಶೇರ್ ಮಾಡಿ. ಏನೋ ಒಂದು ಮಾಡ್ಬೇಕು ಅನ್ನೋದಕ್ಕೋಸ್ಕರ ನಾನು ಯೂಟ್ಯೂಬ್ ಬಂದಿದ್ದೀನಿ. ಹಾಗಾಗಿ ನೀವೆಲ್ಲರೂ ಮುಖಾಂತರ ಅದನ್ನ ನಾನು ಪಡ್ಕೊಂಡಿದ್ದೀನಿ. ಯಾಕಂದ್ರೆ ಕೊಟ್ಟಿದ್ದೀರಾ, ನೀವು ನನಗೆ ಅಮ್ಮ ಅನ್ನೋ ಸ್ಥಾನ ಕೊಟ್ಟಿದ್ದೀರಾ. ಮತ್ತೆ ಎಲ್ಲೋದ್ರು ಒಂದು ಸೆಲ್ಫಿ ತಕ್ಕೊಳ್ಳೋಣ, ಒಂದು ಫೋಟೋ ತಕ್ಕೊಳ್ಳೋಣ, ನೀವು ಬೆಣ್ಣೆ ಅಮ್ಮ ಅಲ್ವಾ, ನೀವು ಅಮ್ಮ ಅಲ್ವಾ, ನೀವು ನಂದಿನಿ ಅಲ್ವಾ ಅಂತ ತುಂಬಾ ಜನ ಪ್ರೀತಿಯಾಗಿ ಮಾತಾಡಿಸ್ತೀರಾ. ಎಷ್ಟು ಅನ್ಕೊಳ್ತೀನಿ. ಖುಷಿಗೂ ಅಳಬಾರ್ದು ಅಂದ್ರೂ ಅದೇನೋ ಪಟಕ್ಕಂತ ಕಣ್ಣೀರ್ ಬಂದ್ಬಿಡುತ್ತೆ. ಏನಂತ ಗೊತ್ತಿಲ್ಲ ನನ್ಗೆ. ಇಷ್ಟಕ್ಕೆ ಸಿಮೆಂಟ್ ಹಾಕಿಸ್ಕೊಂಡ್ಬಿಡೋಣ ಅಂತ ಅನ್ಕೊಂಡ್ಬಿಡ್ತೀನಿ ನಾನು. ಏಪ್ರಿಲ್ 12ನೇ ತಾರೀಕು ಭಾನುವಾರ ಮೀಟಪ್ ಇಟ್ಕೊಳ್ತಾ ಇದ್ದೀನಿ. ಯಾರ್ಯಾರು ಬರ್ತೀರಾ ಅಂತ ಈ ವಿಡಿಯೋ ಕಮೆಂಟ್ ಮಾಡಿ. ನನ್ಗೆ ಎಷ್ಟು ಜನ ಬರ್ತಾರೆ ಅಂತ ಗೊತ್ತಾಗತ್ತೆ. ಬೆಂಗಳೂರಲ್ಲಿ ಕಬ್ಬನ್ ಪಾರ್ಕ್ ಅಂತಿದೆ, ಬಾಲಭವನದ ಹತ್ರನೇ ಇರ್ತೀನಿ. ಲಾಸ್ಟ್ ಟೈಮು ನಾನು 11 ಗಂಟೆಗೆ ಹೇಳಿದ್ದೆ, ನಾನು 9:30ಗೆ ಅಲ್ಲಿದ್ದೆ. ಯಾಕಂದ್ರೆ ಬಂದವರು ನನ್ನ ಕಾಯ್ಬಾರ್ದು. ನಾನು ಅವ್ರನ್ನ ಕಾಯ್ತಾ ಇದ್ರು ಪರವಾಗಿಲ್ಲ, ಆದ್ರೆ ನನ್ನ ಯಾರು ಕಾಯ್ಬಾರ್ದು. ನಾನು ಯಾವುದೇ ಒಂದು ವಿಷಯಕ್ಕಾಗ್ಲಿ ಯಾರನ್ನೂ ಕಾಯಿಸಲ್ಲ. ಮದ್ವೆಗೆ ರೆಡಿ ಆಗ್ಬೇಕಾದ್ರೂ ಅಷ್ಟೇ, ಯಾರೆಲ್ಲಾದ್ರೂ ಬರ್ತೀನಿ ಅಂದ್ರೆ ಅವ್ರಿಗಿಂತ ಮುಂಚೆ ನಾನು ಅಲ್ಲಿರ್ತೀನಿ. ನಾನು ಯಾರನ್ನೂ ಕಾಯಿಸಲ್ಲ. ನಂದು ಅದೊಂದು ಬುದ್ಧಿ. ಒಳ್ಳೆ ಬುದ್ಧಿನೋ ಕೆಟ್ಟ ಬುದ್ಧಿನೋ ನನಗೆ ಗೊತ್ತಿಲ್ಲ. ನಾನು ಅಲ್ಲಿ ಬೇಗ ಇರ್ತೀನಿ. 11 ಗಂಟೆಗೆ ಶುರು ಮಾಡೋಣ. ಕಬ್ಬನ್ ಪಾರ್ಕ್ ಬಾಲಭವನ ಅಂತ ಹೇಳಿದ್ರೆ ಪುಟಾಣಿ ಟ್ರೈನ್ ಹೋಗುತ್ತೆ, ಟ್ರೈನ್ ಇರುತ್ತೆ. ಅಲ್ಲೇ ಇರ್ತೀನಿ ನಾನು. ಯಾರು ಆ ವಿಡಿಯೋ ನೋಡಿಲ್ಲ, ನಾನು ಇವಾಗ ಕಮ್ಯುನಿಟಿ ಪೋಸ್ಟ್ ಹಾಕಿರ್ತೀನಿ, ಆ ವಿಡಿಯೋ ನೋಡ್ಬೋದು. ಮತ್ತೆ ಬನ್ನಿ, ಎಲ್ರು ಬನ್ನಿ, ಸೇರೋಣ. ಚಾನಲ್ ಇರೋರು, ಚಾನಲ್ ಇಲ್ದೇ ಇರೋರು, ಯಾರು ಬೇಕಾದ್ರೂ ಬರ್ಬೋದು. ಕೈ ಮುಗಿದು ಕೇಳ್ಕೊಳ್ತೀನಿ, ಬೇರೆ ಊರಿಂದ ಬರೋರು ಬರಬೇಡಿ. ಯಾಕೆ ಅಂತ ಅಂದ್ರೆ ಮಕ್ಕಳು, ವಯಸ್ಸಾದವರು ಎಲ್ಲ ಇರ್ತಾರೆ. ಅವ್ರನ್ನ ಬಿಟ್ಟು ಬರ್ಬೇಕು, ಹೋಗ್ಬೇಕು. ನಾನು ಹೇಳಿದ್ದು ಲಾಸ್ಟ್ ಟೈಮ್ 11ರಿಂದ ಒಂದು 2 ಗಂಟೆವರೆಗೂ ಅಷ್ಟೇ, ಒಂದು 3 ಅವರ್ 4 ಅವರ್ ಮಾತಾಡೋಣ ಅಂತ ಹೇಳಿದೆ. ಆದ್ರೆ ನೋಡಿದ್ರೆ ತುಂಬಾ ಎಲ್ಲ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನಮ್ಗೆ. ತುಂಬಾ ಜನ ಅದ್ರಲ್ಲಿ ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನೊಂದು 10-15 ಜನ ವಿಡಿಯೋದಲ್ಲಿ ಕಾಣಿಸ್ಕೊಳಕ್ ಇಷ್ಟಪಡ್ಲಿಲ್ಲ, ಯಾಕಂದ್ರೆ ಅವರು ಚಾನಲ್ ಅಲ್ಲಿ ಮುಖ ತೋರಿಸ್ಕೊಳಲ್ಲ. ಹಾಗಾಗಿ ಇಷ್ಟಪಡ್ಲಿಲ್ಲ. ಈ ಸರಿ ಯಾರು ಬರ್ತಿರೋ ಖಂಡಿತ ಬನ್ನಿ. ಆಮೇಲೆ ಬೇರೆ ಊರವ್ರು ಬೇಡ, ಯಾಕಂದ್ರೆ ನಾವು ಲಾಸ್ಟ್ ಟೈಮ್ ಮನೆಗ್ ಬರ್ಬೇಕಾದ್ರೆ ಅಲ್ಲಿಂದ ಹೊರಡ್ಬೇಕಾದ್ರೆ 5:30 ಆಯ್ತು. ನಾನ್ ಮನೆಗ್ ಬರ್ಬೇಕಾದ್ರೆ 6:30 ಆಗಿತ್ತು. ನೀವಿನ್ ಪಾಪ ಬೇರೆ ಊರಿಂದೆಲ್ಲ ಬಂದು ಹೋಗೋದಕ್ಕಾಗಲ್ಲ. ನಾನ್ ಆಲೋಚನೆ ಮಾಡ್ತಾ ಇದ್ದೀನಿ, ಸ್ವಲ್ಪ ತಿಂಗಳಿಗೆ ಒಂದೊಂದು ಊರಲ್ಲಿ. ಇವಾಗ ಒಂದ್ ಕಡೆ ಧಾರವಾಡ, ಒಂದ್ ಕಡೆ ಬೆಳಗಾಮು, ಒಂದ್ ಕಡೆ ಉಡುಪಿ, ಮಂಗಳೂರು, ಮೈಸೂರು,
ಮೈಸೂರಲ್ಲಿ 2 ಸರಿ ಮೀಟಪ್ ಮಾಡಿದೀನಿ. ಮತ್ತೆ ಒಂದೊಂದ್ ಊರಲ್ಲಿ ಒಂದೊಂದ್ ತಿಂಗಳು ಮಾಡೋಣ ಅಂತ ಆಲೋಚನೆ ಮಾಡ್ತಾ ಇದ್ದೀನಿ. ನಾನು ಅದ್ರ ಬಗ್ಗೆ ನಾನು ಯೋಚನೆ ಮಾಡಿ ನಿಮ್ಮ ಹತ್ರ ಎಲ್ಲ ಮಾತಾಡ್ತೀನಿ. ಲೈವ್ ಅಲ್ಲಿ ಇರ್ತೀನಿ, 9 ಗಂಟೆಗೆ ಲೈವ್ ಅಲ್ಲಿ ಇರ್ತೀನಿ. ಖಂಡಿತ ಬನ್ನಿ, ಎಲ್ರೂ ಸೇರಿ ಮಾತಾಡೋಣ. ನಿಮ್ಗೆ ಏನ್ ಅನ್ಸುತ್ತೆ ನನ್ಗೆ ಹೇಳಿ. ಅದ್ ಏನ್ ಸರಿ ಇರುತ್ತೆ ಏನು ಅಂತ ನಾನು ತಿಳ್ಕೊಳಂಗೂ ಆಗತ್ತೆ, ನಾನು ಕಲ್ತಂಗೂ ಆಗತ್ತೆ. ಹೇಗೆ ಏನು ಅಂತ ಹೇಳಿ. ಏಪ್ರಿಲ್ 12ನೇ ತಾರೀಕು 11 ಗಂಟೆಗೆ ನಾನು ಅಲ್ಲೇ ಇರ್ತೀನಿ. ಬಾಲಭವನ, ಕಬ್ಬನ್ ಪಾರ್ಕ್ ಬಾಲಭವನ, ಅಲ್ಲಿ ಇರ್ತೀನಿ. ಮೀಟಪ್ ಯಾರು ಏನು ತರಂಗಿಲ್ಲ. ಹ ಯಾರು ಏನಂದ್ರೆ ಏನು ತರಂಗಿಲ್ಲ, ಮಾತಾಡ್ಸ್ಕೊಂಡು ಹೋಗ್ಬೇಕು. ಲಾಸ್ಟ್ ಟೈಮು ಒಂದ್ 5-5 ಜನಕ್ಕೆ ಊಟ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ದೆ. ಅದ್ರ ಬಗ್ಗೆ ಏನ್ ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಲಾಸ್ಟ್ ಟೈಮ್ ಎಲ್ರು ತಗೊಂಡ್ ಬಂದಿದ್ರು, ಪೇಪರ್ ಪ್ಲೇಟು, ಲೋಟ, ಅದು ಇದೆಲ್ಲ ತಗೊಂಡ್ ಬಂದಿದ್ರು. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಆ ತರ ಮಾಡೋಣ ಅಂತ ಅನ್ಕೊಳ್ತಾ ಇದೀನಿ. ಬೇಡ ಅಂತ ಅನ್ಸುತ್ತೆ, ಒಂದ್ಸರಿ ಮಾಡೋಣ ಅನ್ಸುತ್ತೆ. ನನ್ಗೆ ಈ ವಿಡಿಯೋದಲ್ಲಿ ಹೇಗೆ ಏನು ಅಂತ ನನ್ಗೆ ಐಡಿಯಾ ಕೊಟ್ರೆ ನಾನು ಅದ್ರ ಪ್ರಕಾರ, ಇನ್ನೂ ಟೈಮ್ ಇದೆ. ಇವಾಗ 1ನೇ ತಾರೀಕು ಈ ವಿಡಿಯೋ ನಾನು ಅಪ್ಲೋಡ್ ಮಾಡಿರೋದು, ಇನ್ನು 12 ದಿವಸ ಟೈಮ್ ಇದೆ. ನೀವ್ ಯಾರೇನ್ ಏನೇನ್ ಐಡಿಯಾ ಕೊಡ್ತೀರಾ ನಾನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ, ನಮ್ ಯೂಟ್ಯೂಬರ್ದು ಒಂದ್ ಸ್ವಲ್ಪ ಜನದ ನಂಬರ್ ಇದೆ ನನ್ನ ಹತ್ರ, ಅವ್ರ ಹತ್ರ ಎಲ್ಲ ಮಾತಾಡಿ ನಾನು ಹೇಳ್ತೀನಿ. ಇಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ ಬಂದು ನೀವು ವಾಟ್ಸಪ್ ಮಾಡಿ, ಅಲ್ಲಿ ಕಾಲ್ ಮಾಡ್ಬೇಡಿ, ಅಲ್ಲಿ ಕಾಲ್ ಬರಲ್ಲ. ವಾಟ್ಸಪ್ ಮಾಡಿ, ಇಲ್ಲ ಈ ತರ ಮಾಡಿ, ಇಲ್ಲ ಈ ತರ ಮಾಡಿ ಅಂತ ಹೇಳಿ. ಒಬ್ರು ಹೇಳಿದ್ರು ಎಲ್ಲ ಹೋಟ್ಲಿಗೆ ಹೋಗೋಣ ಅಂದ್ರು. ಒಂದು 100 ಜನ ಬರ್ತಾರೆ, ಯಾವ ಹೋಟ್ಲಿಗೆ ಹೋಗಕ್ಕಾಗುತ್ತೆ ಅಷ್ಟ್ ಜನ. ನನ್ಗೆ ಹೇಳೋದಾದ್ರೆ ನಾವು ಸ್ಕೂಲಲ್ಲಿ ಇರ್ತಾ ಇದ್ವಲ್ಲ, ಗುಂಪು ಕಟ್ಕೊಂಡು ಅವ್ರದ್ದು ಇವ್ರು ಹಂಚ್ಕೊಂಡ್ ತಿನ್ನೋದು, ಆ ತರ ನನ್ಗೆ ಇಷ್ಟ. ಹೋಟ್ಲಿಗೆ ಹೋದ್ರೆ 5 ಜನ ಒಂದ್ ಕಡೆ, 5 ಜನ ಒಂದ್ ಕಡೆ, 5 ಜನ ಒಂದ್ ಕಡೆ ಆಗುತ್ತೆ, ಅದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನ್ ಏನ್ ಹೇಳೋದು, ಒಂದು ಗ್ರೂಪ್ ಮಾಡ್ಕೊಂಡು, ಲಾಸ್ಟ್ ಟೈಮ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಆ ತರ ಅನ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾರ್ಗೆ ಏನೇನ್ ಅನ್ಸುತ್ತೆ ಅಂತ ನನ್ಗೆ ಈ ವಿಡಿಯೋದಲ್ಲಿ ಹೇಳಿ. ನಾನು ಅದನ್ನ ಚೇಂಜಸ್ ಮಾಡ್ಕೊಂಡು ನನ್ ಕಡೆಯವ್ರಿಗೆಲ್ಲ ಗೊತ್ತಿರೋರು ಯಾರ್ಯಾರು ಬರ್ತಾರೋ ಅವ್ರಿಗೆ ಗೊತ್ತಿರೋರ್ಗೆಲ್ಲ ನಂಬರ್ ಇದೆ, ನಾನು ಅವ್ರ ಹತ್ರ ಮಾತಾಡ್ತೀನಿ ಈ ತರ ಅಂತ. 5-5 ಜನ ಅಡಿಗೆ ಮಾಡ್ಕೊಂಡು ಒಬ್ರು 5 ಜನ ಅಡಿಗೆ ಮಾಡ್ಕೊಂಡು ಬಂದ್ರೆ ಎಲ್ರಿಗೂ ಇಷ್ಟಿಷ್ಟ ಅಂತ ಅದೇ ತುಂಬಾ ಹೋಗುತ್ತೆ. ಲಾಸ್ಟ್ ಟೈಮ್ ಅಂತೂ ಸಿಕ್ಕಾಬಟ್ಟೆ ವೆರೈಟಿ ಆಗೋಗಿತ್ತು. ಹಾಗೆ ಮಾಡ್ಕೊಂಡ್ ಬರಕ್ ಆಗೋರು ಮಾಡ್ಕೊಂಡ್ ಬನ್ನಿ, ಆಗದೆ ಇರೋರು ಪರವಾಗಿಲ್ಲ, ಹಾಗೆ ಬನ್ನಿ, ತೊಂದ್ರೆ ಇಲ್ಲ. ನಾನು ಅದ್ರ ಬಗ್ಗೆ ಏನು ಎತ್ತ ಅಂತ ನಾನು ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಗೆ ಏನ್ ಅನ್ಸುತ್ತೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ನಂದು ವಾಟ್ಸಪ್ ನಂಬರ್ ಇರುತ್ತೆ, ಅಲ್ಲಿ ಬರೀ ಮೆಸೇಜ್ ಮಾಡಿ, ವಾಯ್ಸ್ ಮೆಸೇಜ್ ಮಾಡಿ. ಕಾಲ್ ಬರೋಣ. ಏಪ್ರಿಲ್ 12 ಬಾಲಭವನ, ಕಬ್ಬನ್ ಪಾರ್ಕ್ ಬನ್ನಿ, ಎಲ್ರೂ ಸೇರೋಣ, ಮೀಟ್ ಮಾಡೋಣ, ಮಾತಾಡೋಣ ಖುಷಿಯಾಗಿ. ನಿಮ್ಮನ್ನೆಲ್ಲ ನಾನ್ ನೋಡ್ಬೇಕು, ನೀವು ನನ್ನ ನೋಡ್ಬೇಕು ಅಂತಿದ್ದೀರಾ. ಅದ್ರಲ್ಲೂ ನಾನ್ ನಿಮ್ಮನ್ನೆಲ್ರೂ ನೋಡ್ಬೇಕು. ಚಾನಲ್ ಇಲ್ದೇ ಇರೋರೆಲ್ಲ ಕೇಳ್ತಾ ಇದ್ದೀರಾ, ಮೀಟಪ್ ಯಾವಾಗ, ಮೀಟಪ್ ಯಾವಾಗ ಅಂತ ಹೇಳಿ. ಇಷ್ಟೇ. ಏಪ್ರಿಲ್ 12 ಬಾಲಭವನ, ಕಬ್ಬನ್ ಪಾರ್ಕ್ ಬೆಂಗಳೂರಲ್ಲಿ ಮೀಟ್ ಮಾಡೋಣ 11 ಗಂಟೆಗೆ. ನಿಮ್ಮ ಅನಿಸಿಕೆ ಏನು, ಎಷ್ಟು ಜನ ಬರ್ತೀರಾ ನನಗೆ ಇಲ್ಲಿ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.